ನಿನ್ನೆ ಸುರಿದ ಧಾರಾಕಾರ ದಾಖಲೆಯ ಮಳೆಗೆ ಸಿಲಿಕಾನ್ ಸಿಟಿ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮುಂಗಾರು ಅಬ್ಬರಕ್ಕೆ ತರಗುಟ್ಟಿದಂಥ ಐಟಿ ಸಿಟಿ ಬೆಂಗಳೂರು. ವಿಸ್ತಾರ ನ್ಯೂಸ್ನಲ್ಲಿ ಮಳೆ ಅವಾಂತರದ ಮೆಗಾ ಕವರೇಜ್ ಇದು. ಬೆಂಗಳೂರಿನಾದ್ಯಂತ 260ಕ್ಕೂ ಹೆಚ್ಚು ಮರಗಳು ಧರಾಶಾಯಿಯಾಗಿದ್ದಾವೆ. ಜಯನಗರ, ಬಸವನಗುಡಿ ಸುತ್ತಮುತ್ತ 100ಕ್ಕೂ ಹೆಚ್ಚು ಮರಗಳು ಧರೆಗೆ ಬಿದ್ದಿದ್ದಾವೆ. ಮರಗಳನ್ನ ತೆರವು ಮಾಡ್ತಾ ಇರುವಂತಹ ಬಿಬಿಎಂಪಿಯ ಅಧಿಕಾರಿಗಳು, ಅರಣ್ಯ ಸಿಬ್ಬಂದಿ ಮೊದಲು ರಸ್ತೆಗಳಿಗೆ ಅಡ್ಡಲಾಗಿ ಬಿದ್ದಿರುವ ಮರಗಳನ್ನ ತೆರವು ಮಾಡಲಾಗ್ತಾ ಇದೆ. ಸಂಚಾರಕ್ಕೆ ಅನುವು ಮಾಡಿಕೊಡುವ ಹಿನ್ನೆಲೆಯಲ್ಲಿ ರಸ್ತೆಗಳಿಗೆ ಮಧ್ಯೆ ಬಿದ್ದಿರುವಂತಹ ಮರಗಳಿದ್ದಾವಲ್ಲ, ಅದನ್ನ ಮೊದಲು ತೆರವು ಮಾಡ್ತಾ ಇದ್ದಾರೆ. ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತಹ ಹಿನ್ನೆಲೆಯಲ್ಲಿ ಅದನ್ನ ತೆರವು ಮಾಡುವಂತಹ ಆಪರೇಷನ್ ಮುಂದುವರೆದಿದೆ. ನಿನ್ನೆ ರಾತ್ರಿ ಧಾರಾಕಾರ ಮಳೆ ಸುರಿಯಿತು. 4 ಗಂಟೆ ಶುರುವಾದಂತಹ ಮಳೆ ಇಡೀ ರಾತ್ರಿ ಸುರಿತು. ಇಡೀ ಸಿಲಿಕಾನ್ ಸಿಟಿ ಬೆಂಗಳೂರು ತತ್ತರಿಸಿ ಹೋಗಿದೆ. ದಾಖಲೆಯ ಮಳೆಗೆ ಸುಮಾರು 110 ಮಿಲಿಮೀಟರ್ ಮಳೆ ಒಂದೇ ದಿನದಲ್ಲಿ ಸುರಿದಿರೋದು. ಇದು ದಾಖಲೆ ಮಟ್ಟದ ಮಳೆ. ಅದರಿಂದ ಆದಂತಹ ಅನಾಹುತಗಳನ್ನು ಗಮನಿಸ್ತಾ ಇದ್ದೀರಿ ನೋಡಿ. ನಗರದ ನಾನಾ ಕಡೆ 260ಕ್ಕೂ ಹೆಚ್ಚು ಮರಗಳು ಧರಾಶಾಯಿಯಾಗಿದ್ದಾವೆ. ಅದು ಎಲ್ಲೋ ಒಂದು ಕಡೆ ಈ ಆಟೋಗಳ ಮೇಲೆ, ಬೈಕ್ಗಳ ಮೇಲೆ, ಕಾರ್ಗಳ ಮೇಲೆ ಬಿದ್ದು ನಜ್ಜುಗುಜ್ಜಾಗಿದೆ ನೋಡಿ. ಅಲ್ಲೊಂದು ಬೈಕ್ ಹೇಗೆ ಸಿಕ್ಕಾಕೊಂಡಿದೆ ಅಂತ. ಇನ್ನೊಂದು ಕಡೆಯಿಂದ ಕಾರ್ಗಳು, ಆ ಕಾರ್ಗಳ ಮೇಲೆಯೂ ಕೂಡ ಮರಗಳು ಬಿದ್ದಿದ್ದಾವೆ. ಅದನ್ನ ತೆರವು ಮಾಡೋ ಕೆಲಸ ಈಗ ಆಗ್ತಾ ಇದೆ. ಕೆಲವೊಂದು ಕಡೆ ಬಿಬಿಎಂಪಿಯ ಸಿಬ್ಬಂದಿಗಳು ಹೋಗಿದ್ದಾರೆ. ಇನ್ನೊಂದಷ್ಟು ಕಡೆ ಪಾಪ ಓನರ್ಸ್ಗಳು, ಆ ಮನೆ ಮಾಲೀಕರು ಅವರೇ ಅದನ್ನ ತೆರವು ಮಾಡ್ತಾ ಇದ್ದಾರೆ. ಅದು ನಮ್ಮ ಪ್ರತಿನಿಧಿ ಬೆಳಗ್ಗೆ ಹೇಳ್ತಾ ಇದ್ರು ನೋಡಿ. ಇಡೀ ಬೆಂಗಳೂರಿನಲ್ಲಿ ಕೇವಲ 124 ಜನ ಕಾರ್ಮಿಕರಿದ್ದಾರೆ ಬಿಬಿಎಂಪಿ ಈ ಮರ ಕಟಾವು ಮಾಡೋದಕ್ಕೆ. ಆ 124 ಜನ 12 ತಂಡ ಎಲ್ಲಿಗೆ ಸಾಕಾಗತ್ರಿ? ಬಿದ್ದಿರೋದು 250ರಿಂದ 260 ಮರ, ಅದಕ್ಕೂ ಹೆಚ್ಚು ಮರಗಳು ಬಿದ್ದಿದ್ದಾವೆ ಅಲ್ಲಲ್ಲಿ. ನಿನ್ನೆ ರಾತ್ರಿ ಆಗಿರೋ ಅವಘಡ ಇವತ್ತು ಬೆಳಗ್ಗೆವರೆಗೂ ಕ್ಲಿಯರ್ ಆಗಿಲ್ಲ. ಇನ್ನು ಟ್ರಾಫಿಕ್ ಎಷ್ಟಾಗಿದೆ ಗೊತ್ತಿಲ್ಲ. ಇವತ್ತು ಸೋಮವಾರ ಬೇರೆ, ಎಲ್ಲರೂ ಕೆಲಸಕ್ಕೆ ಅಂತ ಹೋಗ್ತಾ ಇರ್ತಾರೆ. ಟ್ರಾಫಿಕ್ ಜಾಸ್ತಿ ಇರುತ್ತೆ ಸೋಮವಾರ. ಹಾಗಾಗಿ ಅನೇಕರಿಗೆ ಸಮಸ್ಯೆ ಆಗಿದೆ ಇದರಿಂದಾಗಿ. ನೋಡಿ, ಅನೇಕ ರಸ್ತೆಗಳು ಬ್ಲಾಕ್ ಆಗಿದ್ದಾವೆ, ಮರಗಳು ಅಡ್ಡಾದಿಡ್ಡಿ ಬಿದ್ದಿದ್ದಾವೆ. ಅದನ್ನ ತೆರವು ಮಾಡೋ ಕೆಲಸ ಆಗಬೇಕು, ಇನ್ನೂ ಆಗ್ತಾ ಇಲ್ಲ. ಒಂದಷ್ಟು ಕಡೆ ಆಗ್ತಾ ಇದೆ. ಅದು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೋ, ಸಿಬ್ಬಂದಿಗಳು ಮಾಡ್ತಾ ಇದ್ದಾರೋ, ಅಥವಾ ಆಯಾಯ ಮನೆ ಮಾಲೀಕರು ಎಲ್ಲಿ ಮಳೆಯಿಂದಾಗಿ ಮರ ಬಿದ್ದಿದೆಯಲ್ಲ ಅವ್ರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇನ್ನು ಬೆಂಗಳೂರಿನ ಅತ್ತಿಗುಪ್ಪೆಯಲ್ಲಿ ಭಾರೀ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಅತ್ತಿಗುಪ್ಪೆ ಬಳಿಯ RPC ಲೇಔಟ್ನಲ್ಲಿ ಜೀವನ ಅಸ್ತವ್ಯಸ್ತ ಆಗಿದೆ. ಮನೆಗಳ ಮೇಲೆ ಬೃಹತ್ ಗಾತ್ರದ ಮರಗಳು ಬಿದ್ದಿದ್ದಾವೆ. ಮನೆಗಳ ಮೇಲೆ ಬಿದ್ದಿರೋ ಮರಗಳು, 3 ಮನೆಗಳ ಮೇಲೆ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆಯಂತೆ ಅತ್ತಿಗುಪ್ಪೆಯಲ್ಲಿ. ಬಿಬಿಎಂಪಿಯ ಸಿಬ್ಬಂದಿಗಳು ಮರ ತೆರವು ಮಾಡುವ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬಿದ್ದಿರುವ ಮರವನ್ನ ತೆರವು ಮಾಡ್ತಾ ಇದ್ದಾರೆ. ಇದು ಅತ್ತಿಗುಪ್ಪೆಯಲ್ಲಿ ನಡೆದಿರುವ ಘಟನೆ ನೋಡಿ. ಅಲ್ಲಿ ಮನೆ ಇದೆ, ಮನೆಯ ಮೇಲೆ 3 ಮನೆಗಳಿದ್ದಾವೆ ಅಲ್ಲಿ ಆಸುಪಾಸಿನಲ್ಲಿ. ಆ ಮನೆಗಳ ಮೇಲೆಯೇ ಮರ ಬಿದ್ದಿದೆ. ಜೊತೆ ಮನೆ ಒಳಗಡೆ ಕಾರ್ಗಳಿದ್ದಾವೆ, ವಾಹನಗಳಿದ್ದಾವೆ, ಅದರ ಮೇಲೂ ಮರ ಬಿದ್ದಿದೆ. ಇದು ಬೃಹತ್ ಗಾತ್ರದ ಮರ, ಬೇರು ಸಮೇತ ಬಿದ್ದಿರೋದು ನೀವು ಗಮನಿಸ್ತಾ ಇದ್ದೀರಿ. ಇದು ಮಧ್ಯ ಕಟ್ಟಾಗಿನೋ ಅಥವಾ ಗಾಳಿಗೆ ಬಿದ್ದಿರೋದಲ್ಲ, ಬೇರು ಸಮೇತ ಬಿದ್ದಿರುವಂತ ಮರಗಳು. ಸುಮಾರು 3 ಮನೆಯ ಮೇಲೆ ಬಿದ್ದಿದೆ ಮರ. ಆ ಮನೆ ಕೂಡ ಡ್ಯಾಮೇಜ್ ಆಗಿದೆ. ಲಕ್ಷ್ಮೀ ನರಸಿಂಹ ಅತ್ತಿಗುಪ್ಪೆಯಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಬೆಳಗ್ಗೆ ಆದಾಗ ಎಲ್ಲೆಲ್ಲಿ ಏನೆಲ್ಲ ಅನಾಹುತ ಆಯಿತು ಅಂತ ಗೊತ್ತಾಗಿರಲಿಲ್ಲ, ಸ್ವಲ್ಪ ಮಟ್ಟಿಗೆ ಗೊತ್ತಾಗಿತ್ತು. ಈಗ ಕೆದಕ್ತಾ ಹೋದ ಹಾಗೆ ಬೆಂಗಳೂರಿನ ಅಲ್ಲಲ್ಲಿ ಸಮಸ್ಯೆಗಳಾಗಿದೆ. ಇಲ್ಲಿ ಏನಾಗಿರೋದು? ವಾಸುದೇವ್, ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ನಗರದ ಹಲವಾರು ಕಡೆಗಳಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅತ್ತಿಗುಪ್ಪೆ ಬಳಿಯಲ್ಲೂ ಸಹ ಏನು ಬೃಹತ್ ಗಾತ್ರದ ಮರ ನಿನ್ನೆ ಸಂಜೆ 7 ಗಂಟೆ ಸುಮಾರು ಏಕಾಏಕಿ ರಸ್ತೆಗೆ ಉಳಿದಂತಹ ಪರಿಣಾಮ ಇರತಕ್ಕಂಥ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಆತಂಕಕ್ಕೀಡಾಗಿದೆ. ಸದ್ಯಕ್ಕೆ ಯಾವುದೇ ರೀತಿಯ ಪ್ರಾಣಾಪಾಯ ಕಂಡು ಬಂದಿಲ್ಲ. ಸದ್ಯಕ್ಕೆ ಮರವನ್ನ ತೆರವು ಮಾಡತಕ್ಕಂಥ ಕೆಲಸಕ್ಕೆ ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಾದ ಕೃಷ್ಣಪ್ಪ ಅವರ ಸೂಚನೆ ಮೇರೆಗೆ ಮರವನ್ನ ತೆರವು ಮಾಡತಕ್ಕಂಥ ಕೆಲಸಕ್ಕೆ ಮುಂದಾಗ್ತದೆ. ನೋಡ್ತಾ ಇರಬಹುದು ಯಾವ ರೀತಿ ಬೃಹತ್ ಗಾತ್ರದ ಮರ ಈಗ ರಸ್ತೆಗೆ ಉರುಳಿದೆ ಅಂತಕ್ಕಂಥದನ್ನ. ಬಿಬಿಎಂಪಿ ವಾರ್ಡ್ ನಂಬರ್ 132 ಅತ್ತಿಗುಪ್ಪೆ ವಾರ್ಡ್ RPC ಲೇಔಟ್ ನ 14ನೇ ಮುಖ್ಯ ರಸ್ತೆಯಲ್ಲಿ ಈ ರೀತಿ ಒಂದು ದುರ್ಘಟನೆ ಆಗಿರತಕ್ಕಂಥದ್ದು. ಈಗಾಗಲೇ ಮರ ಬಿದ್ದ ಪರಿಣಾಮ ಸುಮಾರು 5-6 ಕಟ್ಟಡಗಳಿಗೆ ಹಾನಿಯಾಗಿದೆ. 5-6 ಕಟ್ಟಡಗಳಲ್ಲಿ ವಾಸ ಇರತಕ್ಕಂಥ ಸುಮಾರು 30ರಿಂದ 35ಕ್ಕೂ ಹೆಚ್ಚು ನಿವಾಸಿಗಳು ಈಗ ಸಂಕಷ್ಟಕ್ಕೀಡಾಗಿದ್ದಾರೆ. ಏನು ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಮರ ಬಿದ್ದ ತಕ್ಷಣ ಕೂಡ ಅವರು ಬಿಬಿಎಂಪಿಗೆ ಆ ಮಾಹಿತಿಯನ್ನು ನೀಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಬಿಬಿಎಂಪಿ ಸಿಬ್ಬಂದಿ ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ. ಆದರೆ ಸ್ಥಳೀಯ ಶಾಸಕರಾದ ಕೃಷ್ಣ
ಕೃಷ್ಣಪ್ಪ ಅವರು ಇವರ ಮನವಿಯ ಮೇರೆಗೆ ಈಗ ಕಾರ್ಮಿಕರನ್ನ ಕಳಿಸಿ ಈ ಒಂದು ಮರವನ್ನ ತೆರವು ಮಾಡುವ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೆಲಸ ಕೂಡ ಶುರುವಾಗಿದೆ, ಈಗಾಗಲೇ ಕೆಲಸ ಕೂಡ ಚುರುಕು ಪಡ್ಕೊಂಡಿದೆ. ಇಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳನ್ನು ಕೂಡ ಮಾತಾಡ್ತಾ ಹೋಗ್ತೀನಿ, ಯಾವ ರೀತಿ ಸಂಕಷ್ಟ ಅನುಭವಿಸಿದ್ರು, ಯಾವ ವೇಳೆಗೆ ಈ ರೀತಿ ಗವಗಳಾಯ್ತು. ಸರ್, ಈಗ ಮರವನ್ನ ತೆರವು ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ, ಸೊ ಮಾಹಿತಿ ಏನೇನೆಲ್ಲ ಬಂತು, ಸೊ ಏನೇನೆಲ್ಲ ಆಗ್ತಾ ಇದೆ ಈಗ? ಸರ್, ಇದು ರಾತ್ರಿ ಸುಮಾರು ಒಂದು 7:30 ಅಲ್ವಾಕ 7:30 ಮೇಲೆ ಬಿದ್ದೋಯ್ತು ಮರ ಇದು. ಸೊ ಆವಾಗ ಇಮಿಡಿಯೇಟ್ ಆಗಿ ಮಳೆ ಬರ್ತಾ ಇತ್ತು, ಬಹಳ ಮಳೆ. ಅವಾಗ ಕೃಷ್ಣಪ್ಪ ಸಾಹೇಬರು ಬಂದು ಇಮಿಡಿಯೇಟ್ ನೋಡಿ ಒಂದು 11-11:30 ಅಷ್ಟೇ, ಯಾಕಂದ್ರೆ ಮಳೆ ನಿಂತ ಮೇಲೆ ಆಗಿದ್ದು, ಬಂದು ನೋಡಿ ಇದು ಈಗ ಆಗೋದಿಲ್ಲ ತೆಗಿಯೋದಕ್ಕೆ, ಇನ್ನು ನೈಟ್ ಎಲ್ಲ ಮಳೆ ಬರ್ತಾನೆ ಇತ್ತು. ಸೊ ಹಾಗಾಗಿ ಈಗ ಬೆಳಗ್ಗೆನೇ ಅವ್ರ ಟೀಮ್, ಅವ್ರ ಸ್ವಂತ ಟೀಮ್ನೇ ಒಂದು 4-5 ಟೀಮ್ ಮಾಡ್ಕೊಂಡಿದ್ದಾರೆ. ಅವರೇ ಖರ್ಚಲ್ಲೇ ಮಾಡಿ ಕಳಿಸ್ತಾರೆ. ಇದರ ಸ್ವಂತ ಟೀಮ್ ಬಂದು ಇವಾಗ ತೆರವು ಕೊಡಿಸ್ತಾರೆ. ಎಲ್ಲ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಬೇಕು, ಕರೆಂಟ್ ಸಹ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ತಾವೇಳಿ ರಾತ್ರಿ ಎಷ್ಟು ಸಂಕಷ್ಟ ಅನುಭವಿಸಿದ್ರಿ? ರಾತ್ರಿ ಸುಮಾರು 7 ಗಂಟೆಗೆ ಮರ ಬಿದ್ದೋಯ್ತು, ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಸದ್ಯ ಒಳಗಡೆ ಹೋದ್ವಿ, ಮತ್ತೆ ಮಳೆ ಬಂದ್ಮೇಲೆ 7 ಗಂಟೆಗೆ ಬಿದ್ದೋಯ್ತು ಮರ. ತುಂಬಾ ಭಯ ಆಗೋಯ್ತು. ಆಮೇಲೆ ಇಮಿಡಿಯೇಟ್ ಆಗಿ ನಾವು ಪೊಲೀಸಿಗೆ ಫೋನ್ ಮಾಡಿದ್ವಿ, ವಯಸ್ಸಾದವ್ರು ಬಂದು ಅವರು ಇನ್ಫಾರ್ಮ್ ಮಾಡಿದ್ವಿ. ಮತ್ತೆ BBMP ಫೋನ್ ಮಾಡಕ್ ಹೇಳಿದ್ರು, BBMP ಅವ್ರಿಗೂ ಫೋನ್ ಮಾಡಿದ್ವಿ. ಬಟ್ ತುಂಬಾ ಸಮಸ್ಯೆ ಸರ್. ಮನೇಲಿ ಮಕ್ಳು ಕೆಲಸ ಮಾಡ್ತಾರೆ, ಇಂಪೋಸಿಸ್ ಅವರು, ಕರೆಂಟ್ ಇಲ್ಲ, ನೆಟ್ ಇಲ್ಲ, ತುಂಬಾ ತೊಂದರೆ ಆಯ್ತು ಅವ್ರಿಗೆಲ್ಲ. ನೀರೇ ಬಂದಿಲ್ಲ ನಮ್ಗೆ. ಎಲ್ಲರಿಗೂ ಫೋನ್ ಮಾಡಿದ್ವಲ್ಲ, ಯಾರು ಬರ್ಲೇ ಇಲ್ಲ. ಬೆಳಗ್ಗೆ ಎಷ್ಟು ಸಲ ಮಾಡಿದ್ವಿ, KB ಅವ್ರಿಗೆ, BBMP ಅವ್ರಿಗೆ ಸುಮಾರು ಸಲ ಮಾಡಿದ್ವಿ, ಯಾರು ರೆಸ್ಪಾನ್ಸೇ ಮಾಡಿಲ್ಲ ನಮ್ಗೆ. ಇವಾಗ ಇವ್ರು ಬಂದು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ನೋಡಿ, ಈ ಅವಘಡಗಳನ್ನ ಯಾವಾಗಾದ್ರೂ ಹೇಳ್ಬೇಕಾದ್ರೆ ಒಂದು ಸಣ್ಣ ಮಳೆ ಬಂದಿದೆ ಇದೆಲ್ಲ ಆಗ್ತದೆ ಅಂತ, ಆದ್ರೆ ಮುಂದಾಗಿರುತ್ತೆ ಕ್ರಮ ಇವ್ರು ತಳ್ಕೊಂಡಿದ್ರೆ ಸ್ಥಳೀಯ ಜನ ನಮ್ಮ ಇದರಲ್ಲಿ ಇವತ್ತೇನಾದ್ರೂ ತಾವೆಲ್ಲ ಗಮನಿಸ್ತಾ ಇರ್ಬೋದು, ನಾಗರಿಕರೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯ ಕಾರಣ ಏನಂದ್ರೆ ಸ್ಥಳೀಯ ಜನಪ್ರತಿನಿಧಿಗಳಿಲ್ಲ. ಇವತ್ತು ನಮ್ಮ ಜೊತೆಗೆ ಇರಬೇಕಾದ್ರೆ ಯಂಗ್ಸ್ಟರ್ಸ್ ಏನೋ ಇರೋದ್ರಿಂದ ನಮ್ಮ ಇಲ್ಲಿ ಸಾರ್ವಜನಿಕರೇ ಸಹಿತ ಎಲ್ಲ ಮಾಡಿದ್ದಾರೆ. 11 ರಾತ್ರಿ ಆಗಿರೋ ಇದಕ್ಕೆ ಮನೇಲೆ ಸಹಿತ ಹೊರಗಡೆ ಬರೋ ಪರಿಸ್ಥಿತಿ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ, ಇಲ್ಲೆಲ್ಲ. ಆದ್ರೆ ಸ್ಪಂದಿಸಿದ್ದಕ್ಕೆ ನಾವು ಸಹ ಈ ನಮ್ಮ ಜನಪ್ರತಿನಿಧಿಗಳನ್ನ ಅಭಿನಂದಿಸ್ತೀವಿ. ಈ ಕಾರ್ಯನ ನಮ್ಮ ಶಾಸಕರು ವಿಧಾನಸೌಧದಲ್ಲೂ ಸಹಿತ ಇದು ಮಾಡಿ ಅವ್ರಿಗೆ ಆಗದಂತಹ ಇದನ್ನ ಸ್ಪಂದಿಸಬೇಕಂತ ನಮ್ಮ ಮನವಿ. ನಿನ್ನೆ ರಾತ್ರಿ ಏನು ಮಳೆ ಬಿತ್ತು, ಸಂಜೆ 7 ಗಂಟೆ ಸುಮಾರಿಗೆ ಒಂದು ಬೃಹತ್ ಗಾತ್ರದ ಮರ ನೆಲೆಕೊಳ್ಳಿದೆ. ಅಂದ್ರೆ ಆ ಟೈಮಿನಲ್ಲೂ ಕೂಡ ಇವರು ಸಾಕಷ್ಟು ಸಮಸ್ಯೆ ಅನುಭವಿಸಿದ್ದಾರೆ. ಈಚೆ ಬರಕ್ಕೆ ಆಗದಿರುವಂತಹ ಒಂದು ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇವರು ಜೀವನವನ್ನ ನಡೆಸ್ತಿದ್ದಾರೆ. ಸದ್ಯಕ್ಕಂತೂ ಮರವನ್ನ ತೆರವು ಮಾಡತಕ್ಕಂಥ ಕೆಲಸ ಆಗ್ತದೆ. ಆದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಎಲ್ಲೆಲ್ಲಿ ಬೃಹತ್ ಗಾತ್ರದ ಮರಗಳು ಅದನ್ನ ಕೂಡಲೇ ತೆರವು ಮಾಡತಕ್ಕಂಥ ಕೆಲಸಕ್ಕೆ BBMP ಗಮನ ಹರಿಸಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ನಾಗರಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.